ಹಲೋ ಹಲೋ, ಏನೋ ನಿಂದು ಮಜಾ? ಮೊನ್ನೆ 7 ರೂಪಾಯಿ ಕೊಟ್ಬಿಟ್ಟು ಒಂದು ವಿಜಿಲ್ ತಗೊಂಬಂದೆ. 7 ಮಿನಿಟ್ ಕೊಟ್ಟಿದ್ ವರ್ಕೇ ಆಯ್ತಾ ಇಲ್ಲ. ಏನ್ ರೀಸನ್ ಅಂತಾನೆ ಗೊತ್ತಾಯ್ತಿಲ್ಲ. ಆಯ್ತು ಬಿಡ. ನೋಡ್ದೇನೆ ಮ್ಯಾಚ್ ಹೆಂಗ್ ಹೊಡೆದ್ವಿ. ಹೋಮ್ ಗ್ರೌಂಡ್ ಕರ್ಸಿ ವರ್ಕ್ ಕಳ್ಸಿದೀವಿ. ಸಾಮಾನು ಲಾಸ್ಟ್ ಬಾಲ್ ವರ್ಗು ನಿಮ್ ಬೀಜ ಬಾಯ್ಗೆ ಬರ್ಸಿದೀವಿ. ಅದು ಕರೆಕ್ಟ್. ಆ ಶಫರ್ಡ್ ಒಬ್ಬ ಇಲ್ಲ ಅಂದ್ರೆ 180ಗೆ ಮುಗಿಸಿ ಆರಾಮಾಗಿ ಚೇಸ್ ಮಾಡಿ ಗೆದ್ಬಿಟ್ಟು ಓಡ್ತಿದ್ವಿ. ಹೆಂಗೆ ನಮ್ ಬ್ಲಾಕ್ ಡ್ರ್ಯಾಗನ್ ಇಂತ ಟೈಮ್ ಬೇಕಾಗ್ತಾನೆ ಅಂತಾನೆ ಕೊನೆಯವರೆಗೂ ಇಟ್ಕೊಂಡಿದ್ದು. ಡ್ರ್ಯಾಗನ್ ಎಂಟ್ರಿ ಕೊಡ್ತಾ ಇದ್ದಂಗೆನೆ ನಿಮ್ ಕಲೀಲು ಕೆಳಗಡೆ ಗಲಾಗಲ ಅನ್ಸಿ 6-4 ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಆ ಪಕ್ವತ್ನ ನೋಡಿದ್ರೆ. ಆದ್ರೂ ಏನ್ ಕ್ಯಾಚ್ ಗಳು ನಿಮ್ದು. ನಿನ್ನೆ 4 ಕ್ಯಾಚ್ ಸಕ್ಕತ್ತಾಗಿ ಹಿಡಿದ್ಬಿಟ್ರಿ. ಅದು ಲಾಸ್ಟ್ ಅಲ್ಲಿ ನಿಮ್ ಬಾಸ್ ವಿರಾಟ್ ಕೊಹ್ಲಿ ಹಿಡಿದಿದ್ ಕ್ಯಾಚ್ ಮಸ್ತು. ಅದು ಏನ್ ಗೊತ್ತಾ ಶಿಷ್ಯ, ಸಿಂಪಲ್ ಆಗಿ ಮ್ಯಾಚ್ ಮುಗಿಸ್ಬಿಟ್ರೆ ಏನ್ ಮಜಾ ಇರುತ್ತೆ. ಆಡಿಯನ್ಸ್ ಬಾಯಿಗೆಲ್ಲ ಬೀಜ ಬರ್ಸಿ ನಿಮ್ಗೂ ಇನ್ನೇ ನೀವೇ ಗೆಲ್ತೀರಾ ನಾವು ಹೋಪ್ ಕೊಟ್ಟಿ ಲಾಸ್ಟ್ ಅಲ್ಲಿ ತಿಗ ಹೊಡಿಯೋದ್ರಲ್ಲೇ ಮಜಾ. ಆದ್ರೂ ನೀನ್ ಏನೇ ಹೇಳಪ್ಪ, RCB ಫ್ಯಾನ್ಸ್ ಯಾವತ್ತಿದ್ರು ಲಾಯಲ್. ಸೂಪರ್ ಬೌಲರ್ ನಮ್ ಎಷ್ಟು ದಯಾಳು. ಏನ್ರಿ ಶಾಮಣ್ಣ, ಮಗಂಗ್ ಬೈಕ್ ಗಿಫ್ಟ್ ಕೊಡ್ಸಿದ್ರಂತೆ. ಮಗ 85% ತಂದೋನಪ್ಪ, ಅದಕ್ಕೆ ಕೊಡಿಸ್ತೀರ ಹೆಂಗಿರ್ಲಿ. ನನ್ ಮಗನು 90 ತಂದಿದ್ರೆ ನಾನು ಕೊಡಿಸ್ತಾ ಇದ್ದೆ ಅಪ್ಪ. ಏನು 90? ಇವ್ರನ್ನ ಇವತ್ತು ಔಟ್ ಮಾಡ್ಲೇಬೇಕು, ಇಲ್ಲಾಂದ್ರೆ ಟಾರ್ಗೆಟ್ ಅವ್ನ ಅಜ್ಜಿ ಎಷ್ಟು ಒಳ್ಳೆ ಬಾಲ್ ಹಾಕವ್ನೆ. ಅಂಪೈರ್ ಹೌಸ್ ದಟ್ ಕ್ಲೀನ್ ಔಟ್. ಅದು ಇಲ್ಲಿ ಡೆವಿಲರ್ಸ್ ಅವ್ರು ತಗೊಂಡಿದ್ದಾರೆ DRS. ಲೈಫ್ ಅಲ್ಲಿ ಫಸ್ಟ್ ಅಲ್ಲ ಸೆಕೆಂಡ್ ಅಲ್ಲ ಥರ್ಡ್ ಇಂಪಾರ್ಟೆಂಟ್. ಅದಕ್ಕೆ ಇವಾಗ ಥರ್ಡ್ ಅಂಪೈರ್ ರಿವ್ಯೂ ಕೊಡ್ತವ್ರು ನೋಡಿ. ಹಿಂಗೆ ಬಾಲ್ ಬಂತು, ಹೊಡೆದ್ರು, ಕ್ಯಾಚ್ ಇದ್ರು, ಕ್ಲೀನ್ ಆಗಿ ಔಟ್ ಆಗಿದ್ದಾರೆ. ನೋಡಿ ಇಲ್ಲಿ ಸೌಂಡ್ ಎಫೆಕ್ಟ್ ಕೂಡ ಕೇಳಿಸ್ತಾ ಇದೆ. ನೋಡಿ ಇಲ್ಲಿ ಟಕ್ ಟಕ್ ನೋಡಿ ಸೌಂಡ್ ಎಲ್ಲ ಕೇಳಿಸ್ತಾ ಇದೆ. ನೋ, ದಿಸ್ ಇಸ್ ನಾಟ್ ಮೀ, ದಿಸ್ ಇಸ್ ಪಾಕಿಸ್ತಾನ್. ವಾಟ್ ದ ಫಕ್? ನಿಮ್ಮ ಅಮ್ಮನ್ ಗೋಳಿ ಮಕ್ಕಳ ಪಾಕಿಸ್ತಾನ್ ಮ್ಯಾಚ್ ಅದು. హలో గ్యాస్ పిలుస్తుంది. గ్యాస్ ఇదక్క, ఇది స్టవ్. ಅಣ್ಣ ಈ ಸಿಲಿಂಡರ್ ಇದು ಒಳಗಡೆ ಇರೋದು ಗ್ಯಾಸ್. ಅಣ್ಣ ಇದು ಒಳಗಿರೋದು ಲಿಕ್ವಿಡ್, ಇದು ಹೊರಗೆ ಬಂದ್ಮೇಲೆ ಗ್ಯಾಸ್. ಅಣ್ಣ ಇದ್ರೊಳಗಿರೋದು ಲಿಕ್ವಿಡ್ ಅಲ್ಲ, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ LPG. ಅದ್ಯಾವುದು ಗ್ಯಾಸ್ ಅಲ್ಲ, ಇದು ಗ್ಯಾಸ್ ಅಂದ್ರೆ. ಪುಟಿ, ಅದು ಗ್ಯಾಸ್ ಅಲ್ಲಪ್ಪ, ಊಸು. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.